ಜೂನ್ 1ರಂದು ಸಿಎಂ ಡಿಸಿಎಂ ಯಾವ ಮುಖ ಇಟ್ಕೊಂಡು ಶಿವಮೊಗ್ಗಕ್ಕೆ ಬರ್ತಿದ್ದಾರೆ ಎಂದು ಮಲೆನಾಡು ರೈತರ ಹೋರಾಟ ಸಮಿತಿಯ ಸಂಚಾಲಕ ತೀನಾ ಶ್ರೀನಿವಾಸ್ ಗುಡುಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿದ್ದ ಸಿಎಂ ಮತ್ತು ಡಿಸಿಎಂ ಸಂತ್ರಸ್ತರ ವಿಚಾರವಾಗಿ ಒಂದು ಸಭೆಯನ್ನು ಕೂಡ ಇದುವರೆಗೂ ನಡೆಸಿಲ್ಲ. ಶರಾವತಿ ಸಂತ್ರಸ್ತರ ಸಮಸ್ಯೆಯನ್ನು ಬಗೆಹರಿಸುವುದನ್ನು ಬಿಟ್ಟು ಬಿಎಚ್ ರಸ್ತೆ ಬಸ್ ಸ್ಟ್ಯಾಂಡಿನಿಂದ ಆಯನೂರುವರೆಗಿನ ತಮ್ಮ ವೈಯಕ್ತಿಕ ಸಮಸ್ಯೆ ಬಗೆಹರಿಸುವಲ್ಲಿ ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ ಎಂದು ಕಾಂಗ್ರೆಸ್ಸಿನ ಮಾಜಿ ಜಿಲ್ಲಾಧ್ಯಕ್ಷ ತೀನಾ ಶ್ರೀನಿವಾಸ್ ಆರೋಪಿಸಿದ್ದಾರೆ. ಇದರ ಮಧ್ಯೆ ಅರಣ್ಯದ ಬಗ್ಗೆ ಸಾಮಾನ್ಯ ಜ್ಞಾನವಿಲ್ಲದ ಈಶ್ವರ್ ಖಂಡ್ರೆ ಅರಣ್ಯ ಸಚಿವರಾಗಲು ಅನರ್ಹ ಎಂದು ತೀನಾ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿ ನಾವು ಕಂದಾಯ ಇಲಾಖೆಯಿಂದ ಕೊಟ್ಟಿರೋ ಹಕ್ಕುಪತ್ರನೆಲ್ಲ ಅರಣ್ಯ ಇಲಾಖೆ ಅವರು ನಮ್ದು ಅಂತ ಹೇಳ್ತಾ ಇದ್ದಾರೆ. ಇದು ನನ್ನ ಕೈಲೂ ಬಗೆಹರಿಸಕ್ಕೆ ಅಸಾಧ್ಯ, ಉನ್ನತ ಮಟ್ಟದಲ್ಲಿ ಸಮಸ್ಯೆ ಬಗೆಹರಿಬೇಕು ಅಂದರು. ಸುಪ್ರೀಂ ಕೋರ್ಟು ಕಳೆದ ವರ್ಷ ಡಿಸೆಂಬರ್ 5ಕ್ಕೆ ಒಂದು ಆದೇಶವನ್ನು ಮಾಡಿದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳು ಪರಸ್ಪರ ಮಾತಾಡಿ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನಿಸಿ ಅಂತ ಒಂದು ಆದೇಶ ಮಾಡಿದೆ. ದೇವರಾಜ್ ಅರಸು ಅವಧಿಗಿಂತ ಜಾಸ್ತಿ ಅವಧಿ ಸಿದ್ದರಾಮಯ್ಯನವರು ಮಾಡಿಬಿಟ್ರು, ಕಳೆದುಬಿಟ್ರು ಮುಖ್ಯಮಂತ್ರಿಯಾಗಿ ಕಳೆದಿರೋದೇ ದಾಖಲೆ ಹೊರತು ಯಾವ ವರ್ಗದ ಜನರಿಗೂ, ಹಿಂದುಳಿದವರಿಗೆ, ಬಡವರಿಗೆ, ರೈತರಿಗೆ ಇವತ್ತು ಸಾಮಾಜಿಕ ನ್ಯಾಯ ಕೊಡಿಸೋ ವಿಷಯದಲ್ಲಿ ದೇವರಾಜ್ ಅರಸು ಮಾಡಿರೋ 2% ಕೆಲಸ ಸಿದ್ದರಾಮಯ್ಯ ಮಾಡಿಲ್ಲ. ಇವತ್ತು ಈ ಥರ ಸಾಮಾನ್ಯ ಪ್ರಾಣಿಗಳು ಕಚ್ಚಾಡಲ್ಲ, ಆ ಥರ ಇವತ್ತು ವೇದಿಕೆಯಲ್ಲಿ ಮಾಡಿ ಇವತ್ತು ನಾನು ಚಾಲೆಂಜ್ ಮಾಡ್ತೀನಿ ಅವರಿಗೆ. ನಿಮಗೇನಾರು ಸ್ವಲ್ಪನಾರು ಕಾಳಜಿ ನಮ್ಮ ಮಲೆನಾಡಿನ ರೈತರ ಬಗ್ಗೆ ಇದ್ದರೆ 10,000 ಜನರಿಗೆ ಎದುರಿಗೆ ಮಾತಾಡಿದ್ದು, ರಿಪೋರ್ಟ್ ಕೊಟ್ಟಿದ್ದು, ನೀವು ಭಾಷಣ ಮಾಡಿದ್ದೆ ಮರಿತೀರಿ ಅಂದರೆ CM ಆಗಿರಲಿಕ್ಕೆ ಯೋಗ್ಯತೆ ಇಲ್ಲದೇ ಇರೋ ಮನುಷ್ಯರು, ನೀವು DCM ಆಗಿರಲಿಕ್ಕೂ ಯೋಗ್ಯತೆ ಇಲ್ಲದೇ ಇರೋ ಮನುಷ್ಯರು. ಯಾರು ರೈತರು ಮುಳುಗಡೆ ಸಂತ್ರಸ್ತರು 2 ಸಾರಿ ಮುಳುಗಡೆಯಾಗಿ ಮನೆ ಕಟ್ಕೊಂಡು ಜಮೀನು ಮಾಡಿದ್ರು, ಅಲ್ಲಿ ಅಣುಸ್ಥಾವರ ಆಗ್ಬೇಕಂತೀಗ. ಜನಪ್ರತಿನಿಧಿಗಳಾಗಿ ಯಾವ್ದು ಬೇಕು ಬೇಡ, ನಮ್ಮ ಕ್ಷೇತ್ರಕ್ಕೆ ಏನಾಗುತ್ತೆ, ಒಳ್ಳೇದಾಗತ್ತೆ ಕೆಟ್ಟದ್ದಾಗತ್ತೆ, ಜಿಲ್ಲೆಗೆ ಒಳ್ಳೇದಾಗತ್ತೆ ಕೆಟ್ಟದ್ದಾಗತ್ತೆ ಅನ್ನೋ ಒಂದು ವಿಚಾರ ಮಾಡೋ ಪ್ರಜ್ಞೆ ಕಳ್ಕೊಬಿಟ್ಟಿದ್ದಾರೆ. ಸತ್ತೋಗ್ಬಿಟ್ಟವ್ರು ಇವರು, ವಿಚಾರ ಪ್ರಜ್ಞೆನೇ ಇಲ್ಲ ಇವರಿಗೆ. ಶಿಕಾರಿಪುರದಲ್ಲೇ 25,000 ಜನಕ್ಕೆ ಹಕ್ಕುಪತ್ರ ಕೊಟ್ಟಿಲ್ಲ. ಇವರೇ ಅರಣ್ಯ ಭೂಮಿ ಸಾಗುವಳಿ ಮಾಡಿ ಅಂತ ಹೇಳಿ ಸಾಗುವಳಿ ಮಾಡಿ ಹಚ್ಚಿ ಅವರಿಗೆ ಹೋರಾಟ ಗೆಲ್ಲಕ್ಕೋಸ್ಕರ 7 ಸರಿ ಗೆದ್ದರು, 4 ಸರಿ ಚೀಫ್ ಮಿನಿಸ್ಟರ್ ಆದ ಮಗ, 4 ಸರಿ ಆದ. ಒಂದು ಹಕ್ಕುಪತ್ರ ಯೋಗ್ಯತೆ ಶಿಕಾರಿಪುರದಾಗೆ ಇಲ್ಲ. ಒಬ್ಬ ಈಗ KDP ಸಭೆಯಲ್ಲಿ ಅಂತೂ ಇಂತೂ ಬಾಯ್ಬಿಟ್ರು ಇಂಜೆಕ್ಷನ್ ಕೊಟ್ಟ ಮೇಲೆ. ವಿಧಾನಸೌಧದಲ್ಲಿ ಯಾಕೆ ಬಾಯ್ಬಿಡಲ್ಲ ನೀವು? ಅಧಿವೇಶನದಲ್ಲಿ ಯಾಕೆ ಬಾಯ್ಬಿಡಲ್ಲ? ಇಡೀ ರಾಜ್ಯದಲ್ಲೇ ಭೂಮಿ ಸಮಸ್ಯೆ ಜಾಸ್ತಿ ಅಂತ ಶಿವಮೊಗ್ಗ ಜಿಲ್ಲೆಯಲ್ಲಿ ರೆವಿನ್ಯೂ ಮಿನಿಸ್ಟ್ರೇ ಹೇಳಿದಾಗ ದೊಡ್ಡ ಸಮಸ್ಯೆ ಇದೆ ಶಿವಮೊಗ್ಗ ಅಂದಾಗ, ಆ ಅರಣ್ಯ ಮಂತ್ರಿಗೆ 3 ಕಾಸಿನ ಬೆಲೆ ಇಲ್ಲ ಈಶ್ವರ್ ಖಂಡ್ರೆ. ಅರಣ್ಯದ ಬಗ್ಗೆ ಮಾಹಿತಿನೂ ಇಲ್ಲ. 1ನೇ ತಾರೀಕು ಏನು ಬರ್ತೀರಿ, ನೀವೇ ಡಂಗ್ರ ಹೊಡೆಯೋಕ್ಕೆ ಬರೋದು. ನಿಮ್ಗೇನಾದ್ರು ಮರ್ಯಾದೆ ಮಾನ ಇದ್ದರೆ ಸಿದ್ದರಾಮಯ್ಯನಿಗೆ, DK ಶಿವಕುಮಾರ್ಗೆ, ಇದೇನು ಪಾಳೆಗಾರಿಕೆ ಅಲ್ಲ ನಿಮ್ಮ ರಾಜ್ಯ. ಯಡಿಯೂರಪ್ಪನವರ ಕುಟುಂಬ, ದೇವೇಗೌಡರ ಕುಟುಂಬ, DK ಶಿವಕುಮಾರ್ ಕುಟುಂಬ, ಸಿದ್ದರಾಮಯ್ಯನ ಕುಟುಂಬದ ಆಸ್ತಿ ಅಲ್ಲ ಕರ್ನಾಟಕ ರಾಜ್ಯ. ಈ ಚೀಫ್ ಮಿನಿಸ್ಟ್ರಿಗೆ ಎಚ್ಚರಿಕೆ ಕೊಡ್ತೇವೆ. ನಾನು ಹೇಳ್ತೀನಿ, ನಮ್ಮ ಮಲೆನಾಡು ರೈತರ ಹೋರಾಟ ಸಮಿತಿಯಿಂದ ಮುಖ್ಯಮಂತ್ರಿಯ ಕಾರ್ಯಕ್ರಮನ ಬಹಿಷ್ಕಾರ ಹಾಕ್ತೀವಿ ನಾವು. ಬಸ್ ಸ್ಟ್ಯಾಂಡಿಂದ ಆಯನೂರವರೆಗೆ ಮಾತ್ರ ವಸತಿ ಇದೆ ಅಂತೆ, ಭಾಳ ಜನಜೀವನ ಇದೆಯಂತೆ. ಅದನ್ನು ಕೈ ಬಿಡೋಕ್ಕೆ ಬೊಮ್ಮಾಯಿ ಪತ್ರ ಬರೀತಾನೆ. ಸಿದ್ದರಾಮಯ್ಯ ಶಿಕಾರಿಪುರದ ದೋಸ್ತಿ, ಮೈಸೂರು ದೋಸ್ತಿಗೋಸ್ಕರ ಅವರು ಅದನ್ನು ಬಿಡಬೇಕು ಅಂತ 2 ವನ್ಯಜೀವಿ ವಲಯದ ಮೀಟಿಂಗ್ ಕರೆದೇ ಮಾಡ್ತಾರೆ ಅಂದರೆ ತೀರ್ಮಾನ ಮಾಡ್ತಾರೆ. ನಾಚಿಕೆಗೇಡು. ಈ ರೋಡಲ್ಲಿ ಆಯನೂರು ರೋಡಲ್ಲಿರೋ ಕಾಲೇಜುಗಳನ್ನು, ಆಯನೂರು ರೋಡಲ್ಲಿರೋ ಇದನ್ನು ಆಸ್ತಿಗಳನ್ನು ಉಳಿಸೋಕ್ಕೆ 2 ತುರ್ತು ಸಭೆ ಕರೆದಿದ್ದಾರೆ ಈ ಮುಖ್ಯಮಂತ್ರಿ. ಇವರು ಜನರು ಮುಖ್ಯಮಂತ್ರಿನ ಪಟ್ಟಭದ್ರ ಹಿತಾಸಕ್ತಿಗಳು ಅಥವಾ ವಿರೋಧ ಪಕ್ಷದವ್ರನ್ನ ಅಪವಿತ್ರ ಮೈತ್ರಿ ಮಾಡ್ಕೊಳ್ಳೋಕ್ಕೆ ಇವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ಅನ್ನೋದು ನಾವು ಪ್ರಶ್ನೆ ಮಾಡ್ತೀವಿ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಲೆನಾಡು ರೈತರ ಸಂಘಟನೆ ಯಾವುದರಲ್ಲೂ ಭಾಗವಹಿಸಲ್ಲ, ಇವ್ರಿಗೆ ಬಹಿಷ್ಕಾರ ಹಾಕಿದ್ದೀವಿ ಅಂತ ನಾನು ಹೇಳ್ತೀನಿ.